ಹೌ ಟು ರೀಡ್ ಆಡಿಯನ್ಸ್ ಅಂತ our next question, because ನಾವು ಅಲ್ಲ, ಹೌ ಟು ರೀಡ್ ಆಡಿಯನ್ಸ್ ಇವಾಗ ಈಗ ಸದ್ಯಕ್ಕೆ ಜನಗಳಿಗೆ ಸಿನಿಮಾ ಯಾವ ಥರದ್ದು ಇಷ್ಟ ಆಗ್ತಾ ಇದೆ ಅಲ್ಲ, ಅನ್ನೋದು ನನಗೆ ಅದು ಈಗ ಫಾರ್ ಎಕ್ಸಾಂಪಲ್ ಈಗ ಸೂ ಫ್ರಮ್ ಸೋ ಕಾಮಿಡಿ ಫಿಲ್ಮು ವರ್ಕ್ ಆಗಿದೆ. ಈಗ ಟೂರಿಸ್ಟ್ ಫ್ಯಾಮಿಲಿ ಅಂತ ಬಂದಿತ್ತು, ಇಟ್ ಈಸ್ ನಾಟ್ ಒಂದು ಪ್ರಾಪರ್ ವೇ ಆಫ್ ಕಾಮಿಡಿ ಫಿಲ್ಮ್ ಅಂತ ಹೇಳಿದ, ಅದು ವರ್ಕ್ ಆಯಿತು. ಡ್ರಾಮಾ, ಫ್ಯಾಮಿಲಿ ಡ್ರಾಮಾ ವಿತ್ ದಟ್ ವಾಟ್ ಐ ಫೀಲ್ ಇಸ್ ಇಟ್ ಈಸ್ ನಾಟ್ ವಾಟ್ ಆಡಿಯನ್ಸ್ಗೆ ಏನು ಬೇಕು ಅಂತ ಥಿಂಕ್ ಮಾಡಿ ಮಾಡೋದಕ್ಕಿಂತ ಆನೆಸ್ಟಾಗಿ ನಿಮ್ಮೊಳಗೆ ಏನೊಂದು ಕಥೆ ಇದೆ, ನಿಮ್ಮ ಕಥೆ ಏನಿದೆ ಅದನ್ನು ಅಟ್ಮೋಸ್ಟ್ ಆನೆಸ್ಟಿಲಿ ಹಾರ್ಡ್ ವರ್ಕ್ ಮಾಡಿ ರಿಸರ್ಚ್ ಅದೆಲ್ಲ ಏನೇ ಮಾಡಿ, ಬಟ್ ನಿಮ್ಮ ಒಳಗಿಂದ ನಿಮ್ಗೆ ಏನು ಕತೆ ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಆನೆಸ್ಟಾಗಿ ಹೇಳಿದ್ರೆ ದ್ಯಾಟ್ ವಿಲ್ ವರ್ಕ್. ಸೊ ಇಟ್ ಈಸ್ ಆಲ್ವೇಸ್ ದ್ಯಾಟ್ ಅ ಗುಡ್ ಸಿನಿಮಾ ವಿಲ್ ಅಟ್ರಾಕ್ಟ್ ಇಟ್ಸ್ ಆನೆಸ್ಟ್. ಇಟ್ ಇಸ್ ಸಾರಿ, ಒಳ್ಳೆ ಸಿನಿಮಾ ಅವರ ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಹೊರತು ಆಡಿಯನ್ಸನ್ನು ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋದು ಹೌದು ಮೇ ಬಿ ವರ್ಕ್ ಆಗ್ಬೋದೇನೋ, ಅದು ಗೊತ್ತಿಲ್ಲ, ಮೇ ಬಿ ವರ್ಕ್ ಆಗ್ಬೋದೇನೋ, ಬಟ್ ಕಾಲಕ್ಕೂ ಬೇರೆ ಎಕ್ಸ್ಪೆರಿಮೆಂಟ್ಸ್ಗಳು ಹೌದು ನಡೆಯುತ್ತೆ. ಬಟ್ ಸ್ಟಿಲ್ ವಾಟ್ ಐ ಫೀಲ್ ಇಸ್ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ, ಕರೆಕ್ಟಾಗಿ ಮಾಡಿದ್ರೆ ಥಿಂಗ್ಸ್ ವಿಲ್ ವರ್ಕ್ ಫಾರ್ ಇಟ್. ನೀವು ಯಾವ ಲೆವೆಲ್ಗೆ ಆ ಲೆವೆಲ್ ಈ ಲೆವೆಲ್ ಪ್ರಮೋಟ್ ಮಾಡಿದ್ರೂ ವೇಸ್ಟೇಜ್. ಸಿನಿಮಾ ಚೆನ್ನಾಗಿ ಮಾಡದೇ ಇತ್ತು. ಒನ್ಸ್ ಇನ್ ಬ್ಲೂ ಮೂನ್ ವರ್ಕ್ ಆಗ್ಬೋದೇನೋ, ಲಕ್ಕಲ್ಲಿ ಫ್ಲೂಕಲ್ಲಿ ವರ್ಕ್ ಆಗ್ಬೋದು, ಬಟ್ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಡೂ ಗುಡ್ ಫಿಲ್ಮ್ಸ್. ಐ ಮೀನ್ ಗುಡ್ ಅಂದರೆ ಗುಡ್ ಅನ್ನೋದಕ್ಕಿಂತ ಅದಕ್ಕೊಂದು ಮಾನದಂಡ ಇಲ್ಲ, ಇದು ಗುಡ್ಡು ಇದು ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಇಟ್ ಇಸ್ ಎ ಕ್ರಿಯೇಟಿವ್ ಪ್ರಾಸೆಸ್ ಅಲ್ವಾ. ಇಲ್ಲೆಲ್ಲೂ ಕೂಡ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅದು ಗೊತ್ತಿಲ್ಲ, ಬಟ್ ಆನೆಸ್ಟಿಯಿಂದ ಮಾಡಿದ್ರೆ, ಇಂಟೆಂಟ್ ಇಟ್ಕೊಂಡು ಸೇಯಿಂಗ್ ಐ ಆಮ್ ಗೋಯಿಂಗ್ ಟು ಡೂ ಅ ಗುಡ್ ಫಿಲ್ಮ್ ವಿಚ್ ವಿಲ್ ಎಂಟರ್ಟೈನ್ ಆಡಿಯನ್ಸ್ ಅನ್ನೋ ಥರ ಇದ್ದರೆ ಇಟ್ ವಿಲ್ ವರ್ಕ್. ಆ್ಯಂಡ್ ಇಟ್ ಶುಡ್ ಬಿ ಒರಿಜಿನಲ್ ಅಂತ ಅನ್ಕೋತೀನಿ ನಾನು. ಅಂದರೆ ನಿಮ್ಮ ಕಥೆನ ನೀವು ಹೇಳಬೇಕು ಅಂತ ಅನ್ಕೋತೀನಿ. ಅಂದರೆ ರಾದರ್ ದೆನ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಸಮ್ ಫಿಲ್ಮ್ಸ್ ಆರ್ ಇನ್ಸ್ಪೈರ್ಡ್ ಬೈ ಯಾವುದೋ ಬೇರೆ ಫಿಲ್ಮು ಅಥವಾ ಬೇರೆ ವಿಚಾರಗಳು ಇನ್ಸ್ಪೈರ್ ಆಗೋದಕ್ಕಿಂತ ನಿಮ್ಮ ಒಳಗೆ ಒಂದು ಕಥೆ ಹುಟ್ಟುತ್ತಲ್ಲ, ದ್ಯಾಟ್ ವಿಲ್ ಆಲ್ವೇಸ್ ಬಿ ಮೋರ್ ಅದು ಜನರನ್ನ ಇನ್ನೂ ಡ್ರಾ ಮಾಡುತ್ತೆ. ನಿಮ್ಮಲ್ಲಿ ಇನ್ನೇನು ಹುಟ್ಟುತ್ತಾ ಇದೆ, ಬಿಕಾಸ್ ಇಲ್ಲಿವರೆಗೂ ನಿಮ್ಮನ್ನು ನೀವು ಪೋಣಿಸ್ಕೊಂಡು ಬಂದಿರೋ ರೀತಿ ವಿತ್ ಆಲ್ ದಿ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಬೇರೆ ಬೇರೆ ರೋಲ್ಸು, ನಾಟ್ ಜಸ್ಟ್ ಆಸ್ ಅನ್ ಆ್ಯಕ್ಟರ್, ಲಿಟ್ರಲಿ ಆಸ್ ಇದು. ನಾವು ಇನ್ನೊಂದಿದೆ ಡೈರೆಕ್ಷನ್ ಅಂತ. ಇಂಟ್ರೆಸ್ಟಿಂಗ್. ವೈ ಡೈರೆಕ್ಷನ್ ಅಂದರೆ ಅದರದ್ದು ಒಂದು ಆಸೆ ಹುಟ್ಟಿದೆ ಯಾಕೆ? ಅಲ್ಲ, ಮೊದಲಿನ ನಾನು ಬಿಫೋರ್ ಬಿಕಮಿಂಗ್ ಅನ್ ಆ್ಯಕ್ಟರ್ ನನಗೆ ತೀರಾ ಇನ್ಕ್ಲಿನೇಷನ್ ಇದ್ದಿದ್ದು ಮೇಕಿಂಗ್ಗೆ. ಹೌದಾ? ಯಾಕೆ? ಅದೇನೋ ಗೊತ್ತಿಲ್ಲ ನನಗೆ. ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಿರೆಕ್ಟರ್. ನ್ಯಾಚುರಲ್ ಸೆಳೆತ ಅದು. ಹೌದು, ನನಗೆ ನ್ಯಾಚುರಲ್ ಥಿಂಗ್. ನಾನು ಅದೇನೋ ಗೊತ್ತಿಲ್ಲ, ಮೊದಲಿಂದ ಅದೇ ಇದ್ದಿತ್ತು. ನೌ ಐ ಥಾಟ್ ಇಟ್ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್. ಆ್ಯಂಡ್ ಸ್ಪೆಷಲಿ ನಾನು ಹೇಳಿದ್ನಲ್ಲ, ನನಗೊಂದು ಟೀಮ್ ಕಟ್ಕೊಂಡು ನಾನಾಗೆ ಇಲ್ಲಿವರೆಗೂ ಐ ಸ್ಟಿಲ್ ಫೀಲ್ ಸಮ್ ಒನ್ ಹ್ಯಾಸ್ ಟೇಕನ್ ಮೀ ಹಿಯರ್ ಅಷ್ಟೇ. ನಾನಾಗೆ ಡ್ರೈವ್ ಮಾಡಿಲ್ಲ, ಯಾರೋ ಕರ್ಕೊಂಡು ಹೋಗ್ತಾನೇ ಇದ್ರು. ಇವಾಗ ಐ ಥಾಟ್ ಐ ಶುಡ್ ಗೆಟ್ ಡೌನ್ ಆ್ಯಂಡ್ ಸ್ಟಾರ್ಟ್ ಡ್ರೈವಿಂಗ್ ಮೈ ಸೆಲ್ಫ್ ಅಂತ ಅನಿಸಿದೆ. ಸೊ ದ್ಯಾಟ್ ಈಸ್ ವಾಟ್. ಆ್ಯಂಡ್ ಅದಕ್ಕೆ ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ. ಈಗ ನಮ್ಮ ಇವರು ರಾಜೇ ಇರಲಿ, ರಿಷಬ್ ಸರ್, ಶಂಕರ್ ನಾಗ್ ಸರ್, ಉಪೇಂದ್ರ ಸರ್, ರಕ್ಷಿತ್ ಸರ್, ಭಾಳಷ್ಟು ಜನ ಇದ್ದಾರೆ. ಎಕ್ಸಾಂಪಲ್ ಅಂದರೆ ದೇ ಹ್ಯಾವ್ ಕ್ರಿಯೇಟೆಡ್ ಸೋ ಮೆನಿ ವಂಡರ್ಸ್ ಅಂತ ನನಗೆ ಅನ್ನಿಸ್ತು ಬೈ ದೆಮ್ ಸೆಲ್ವ್ಸ್.